ಹಾಯ್ ಎವ್ರಿವನ್, ಇವತ್ತು ಆಫೀಸಿಗೆ ಹೋಗಬೇಕಿತ್ತು. ಸಿಸ್ಟಮ್ ಎಲ್ಲ ಬಿಚ್ಚಿ ತೊಗೊಂಡು ಹೋಗ್ತಾ ಇದ್ದೆ. ಸೊ ಇದು ಎಂಟ್ರಿ ಪಾಸ್ ಅಂತ, ಇದು ತುಂಬಾ ಇಂಪಾರ್ಟೆಂಟು. ಸಿಸ್ಟಮ್ ಆಫೀಸ್ ಒಳಗಡೆ ತೊಗೊಂಡು ಹೋಗ್ಬೇಕಂದ್ರೆ. ಸೊ ಆನ್ ದಿ ವೇ ತುಂಬಾ ಟ್ರಾಫಿಕ್ ಇತ್ತು. ರೀಚ್ ಆಗೋ ಅಷ್ಟರೊಳಗಡೆ 1 ಅವರ್ 1.5 ಅವರ್ ಆಗಿಬಿಡ್ತು. ಫೈನಲಾಗಿ ಆಫೀಸಿಗೆ ರೀಚ್ ಆದೆ. ಸೊ ಐ ಡಿ ಕಾರ್ಡ್ ಸೊ ಒಂದೊಂದು ಕ್ಯಾಬ್ ಹೋಗ್ಕೊಂಡು ಐ ಡಿ ಕಾರ್ಡ್ ಸ್ಕ್ಯಾನ್ ಮಾಡಬೇಕು. ಸೊ ಹಂಗಾಗಿ ಕತ್ತಿಗೆ ಹಾಕ್ಕೊಂಡೆ ಹೊರಟೆ. ಸೊ ದಿಸ್ ಇಸ್ ದ ಆಫೀಸ್ ವಾಟ್ ಆಮ್ ವರ್ಕಿಂಗ್, ಎಕ್ಸೆಂಚರ್. ಸೊ ನಾನು ಹೋಗ್ಬೇಕಾಗಿರೋದು ವಿಂಗ್ ಬಿ. ಸೊ ವಿಂಗ್ ಬಿಗೆ ಹೋಗಿ ಸೊ 4th ಫ್ಲೋರ್ ಹೋಗಬೇಕಿತ್ತು. ಐ ಡಿ ಕಾರ್ಡ್ ಮತ್ತು ರಿನ್ಯೂವಲ್ ಮಾಡಿಸಿ ಸೊ 4th ಫ್ಲೋರ್ಗೆ ಹೋಗಾಯಿತು. ವೆಯ್ಟ್ ಮಾಡ್ತಾಯಿದ್ದೆ. ಸೊ ಸಿಸ್ಟಮ್ ಕೊಟ್ಟು ಅಪ್ಡೇಟಿಗೆ ಅಂತ ಸೊ ಕಾಫಿ ಕೊಟ್ಟು ಶೋರ್ ನಮಗೆ ಎಷ್ಟು ಬೇಕೋ ಅಷ್ಟು ನಾವೇ ಹಾಕ್ಕೋಬೇಕು. ಸೊ ನಾನು 2 ಪ್ಯಾಕೆಟ್ ಯೂಸ್ ಮಾಡಿದೆ. ನಾನು ಕುಡಿಯೋದು ಕ್ಯಾಪುಚಿನೋ. ಸೊ ಕಾಫಿ ಕುಡಿದು ಫೈನಲ್ಗೆ ಆಫೀಸ್ ಹತ್ರ ಮಂತ್ಲಿ ಒನ್ಸ್ ಎಕ್ಸ್ಪೋ ಅಂತ ಆಗ್ತಾರೆ, ನೋಡೋಣ ಅಂತ ಹೋಗಿದ್ದೆ ಕೆಳಗಡೆ. ಸೊ ಎಲ್ಲ ಏನು ಕಮ್ಮಿ ರೇಟಿಗೆ ಏನು ಸಿಗೋಲ್ಲ, ಜಾಸ್ತಿ ರೇಟೇ ಇರುತ್ತೆ. ಸೊ ಫುಟ್ವೇರು ಆ್ಯಂಡ್ ಬಾಟಲ್ ಕೇಳಿದೆ. 1 ಬಾಟಲ್ 500 ರುಪೀಸ್ ಹೇಳಿದ್ರು. ಸೊ ಬೇಡ ಅಂತ ಸುಮ್ಮನೆ ಆದೆ. ಸೊ ಜ್ಯುವೆಲ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಸೊ AD ಸ್ಟೋನ್ ಜ್ಯುವೆಲ್ಸ್ ಅಂತ. ಸೊ ಸ್ಟಾರ್ಟಿಂಗ್ 750 ಇತ್ತು. ನನಗೆ ವರ್ಕ್ ಫ್ರಮ್ ಹೋಮ್ ಆಗಿರೋದು ಆಲ್ಮೋಸ್ಟ್ ನಾನು ಎಲ್ಲೂ ಆಚೆನೇ ಹೋಗಲ್ಲ. ಸೊ ಹಂಗಾಗಿ ನಾನು ಯಾವುದೂ ಬೈ ಮಾಡಲಿಲ್ಲ. ಸೊ ನಾನೇನೋ ತೊಗೊಳ್ಳಿಲ್ಲ, ಆದರೂ ನನ್ನ ಮಗಂಗೆ ಏನಾದ್ರು ತೊಗೋಬೇಕು ಅಂತ ಸೊ ಏನೇನಿದೆ ಅಂತ ನೋಡ್ತಾ ಇದ್ದೆ. ಸೊ ಕುರ್ತೀಸ್ ಎಲ್ಲ ಸ್ಟಾರ್ಟಿಂಗ್ ಸೊ 150-200 ಅಂತಲೇ ಇತ್ತು. ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ಪಾನಿಪುರಿ ಇತ್ತು. ಸೊ ಪಾನಿಪುರಿ ತಿಂದು ಫೈನಲಾಗಿ ನನ್ನ ಮಗಂಗೆ ಏನು ತೊಗೊಳ್ಳಿ ಅಂತ ನೋಡ್ತಾ ಇದ್ದೆ. ಸೊ ಗನ್ ಕೇಳಿದೆ, 400 ಕಮ್ಮಿ ಇಲ್ಲ ಅಂತ ಹೇಳ್ದ. ಸೊ ಟ್ರೈನದು ತೋರಿಸ್ತಾ ಇದ್ದ 500 ಕಮ್ಮಿ ಇಲ್ಲ ಅಂತ ಅಂದ. ಬಟ್ ಅವ್ನು 2 ದಿನದಲ್ಲಿ ಹೊಡೆದಾಕ್ಬಿಡ್ತಾನೆ. ಸೊ ಹಂಗಾಗಿ ಏನು ತಗೋದು ಬೇಡ ಅಂತ ಹೇಳಿ ಫೈನಲಾಗಿ ಸೊ ಥಾರ್ ನೋಡಿದೆ. 250 ಹೇಳೋರು. ಸೊ ಫೈನಲಾಗಿ 200 ಕೊಟ್ಟು ತೊಗೊಂಡು ಹೊರಟಾಯ್ತು. ಥ್ಯಾಂಕ್ ಯು. ಬರ್ಗ